ಸಾವಿತ್ರಿ ನಾಳೆ ನೀನು ಹೇಳಿದ ಕೆಲಸ ಮಾಡಿದ್ದೇನೆ. ಇನ್ನು ಹೆಚ್ಚು ಅವನಿಗೆ ತೊಂದರೆ ಕೊಡೋದು ಬೇಡ, ಇಲ್ಲಾಂದ್ರೆ ನರಸಿಂಹನ ಕೋಪಕ್ಕೆ ಅವನು ಗುರಿ ಆಗ್ತಾನೆ. ಆಯ್ತಮ್ಮ, ಅಮೃತನ್ ಬಿಡ್ಸ್ಕೊಂಡ್ ಬರಕ್ ನಮಗ್ ಬೇಕಾಗಿದ್ದು 10 ಕೋಟಿ. ಅದ್ ನಮ್ ಕೈಗೆ ಬಂದಾಯ್ತಲ್ಲ, ಇನ್ ಮುಂದಿನ ದಾರಿ ಸುಲಭನೇ. ಹೌದು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅಣ್ಣನ್ ಮಾತ್ರ ಈ ವಿಷಯ ಗೊತ್ತಾಗದಿರೋದೇ ವಾಸ. ಇಂದು ಹೊರಗೆ ಇರು, ನಾನು ನಿನಗೊಂದು ಮಿಸ್ ಕಾಲ್ ಕೊಡ್ತೀನಿ. ತಕ್ಷಣ ಬಂದು ಲ್ಯಾಂಡ್ಲೈನ್ಗೆ ಫೋನ್ ಮಾಡು. ಯಾಕೆ? ಮನೆಯಲ್ಲಿ ಅಣ್ಣನ ವಿರುದ್ಧನೇ ಪಿತೂರಿ ಮಾಡ್ತಿದ್ದಾರೆ. ದುಡ್ಡು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಣ ಪೂರ್ತಿ ಸಿಗುತ್ತೆ, ನಾಳೆನೇ ಬೇಕು ಅಂತ ಕೇಳು. ಅಣ್ಣ, ಆಟ ಈಗ ನನ್ನ ನಿಯಮದ ಪ್ರಕಾರ ನಡಿಬೇಕು. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತೇ ಇಲ್ಲ. ಲೇ ಅಡಕಸ್ಮಿ ನನ್ನ ಮಗನೇ, ನವಿಲ್ ಕುಡಿಯುತ್ತೆ ಅಂತ ಕೆಂಬೂತನ್ನು ಕುಣಿಯಕ್ಕೆ ಹೋಗಬಾರ್ದು ಕಣೋ. ನಾನು ಮನೇಲಿ ಏನೇನು ನಡೆಯುತ್ತೆ ಅಂತ ಚಾಚು ತಪ್ಪದೆ ನಿನಗೆ ಇವ್ರುಗಳನ್ನ ಕೊಡ್ದಿದ್ರೆ ಇಷ್ಟೊಗೆ ಜೈಲಿನಲ್ಲಿ ಕೊಳಿತಾ ಇರ್ತಾ ಇದ್ದೆ. ಮನೆಗೆ ಲ್ಯಾಂಡ್ ಲೈನ್ಗೆ ಫೋನ್ ಮಾಡು. ಏನು ಅರ್ಥ ಆಯ್ತಾ? ಅಮ್ಮ, ಏನ್ ಮಾಡ್ತಿದ್ಯಾ? ನನ್ನ ಕ್ಷಮಿಸ್ಬಿಡಮ್ಮ. ಇಷ್ಟು ವರ್ಷ ನಾನು ನಿನ್ ತುಂಬಾ ನೋಯಿಸ್ಬಿಟ್ಟೆ. ಮಕ್ಳು ಕೊಡೋ ನೋವಲ್ಲೂ ತಾಯಿ ಪ್ರೀತಿನೇ ಕಣೋ ಕಾಣೋದು. ನನ್ ದಾಮನ ಕೊಂದು ಯಾವ ಸಾಕ್ಷಿನೂ ಸಿಗದ ಹಾಗೆ ಮಣ್ಣು ಮಾಡದ್ನಲ್ಲ ಆ ನರಸಿಂಹ, ಅವನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ. ಈಗಲೂ ನಿನ್ಗೆ ಅವನ ಮೇಲೆ ದ್ವೇಷ ಇದೆಯಮ್ಮ? ಖಂಡಿತ. ನೀನ್ ಮತ್ತೆ ವಾಪಸ್ ನನ್ನ ಹತ್ರ ಬಂದ್ಬಿಟ್ಟಿಯಲ್ಲೋ, ನನ್ಗಷ್ಟು ಸಾಕು. ನನ್ಗಿನ್ನೇನು ಬೇಡ ಕಣೋ, ಏನು ಬೇಡ. ಆದ್ರೆ ನನಗ್ ಬೇಕು. ನರಸಿಂಹರಾವ್ ಮೇಲೆ ನಾನ್ ಸೇಡ್ ತೀರಿಸ್ಕೊತೀನಿ. ಶ್ರೀಮತಿ ಸಾವಿತ್ರಿ ನರಸಿಂಹರಾವ್, ನಾಳೆ ಬೆಳಿಗ್ಗೆ ಹಣ ನನ್ನ ಕೈಗೆ ಸೇರಬೇಕು. ನಾಳೆ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ತಲಗಟ್ಪುರದ ಹತ್ರ ಬಂದು ನನ್ನ ಫೋನ್ ಕಾದ್ರೆ ಹಣ ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ. ಆಯ್ತು. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ನಾನು ಸಾವಿತ್ರಿ ನರಸಿಂಹರಾವ್. ನಮಸ್ಕಾರ ಮೇಡಮ್. ನಾಣಿ ಸರ್ ಫೋನ್ನಿಂದ? ಹೌದು ಸರ್, ನಾಳೆ ಬೆಳಗ್ಗೆ 7 ಗಂಟೆಗೆ ನೀವು ನನ್ನ ಭೇಟಿ ಮಾಡಕ್ಕಾಗುತ್ತಾ? ಸರಿ, ಯಾಕೆ ಅಂತ ಕೇಳ್ಬೋದಾ? ಅಮೃತ ವಿಷಯಕ್ಕೆ. ಫೋನಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಸರಿ ಸರ್, ಇನ್ನೊಂದು ವಿಷಯ, ನಾವು ಭೇಟಿ ಆಗ್ತಾ ಇರೋದು ನನ್ಗೆ ನಿಮ್ಗೆ ನಾಣಿ ಅಣ್ಣಂಗೆ ಮಾತ್ರ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಮನೆಯವ್ರಿಗೂ ಅಷ್ಟೇ. ಅರ್ಥವಾಯ್ತು ಬಿಡಿ, ನಾನು ಯಾರಿಗೂ ತಿಳಿಸಲ್ಲ. ಥ್ಯಾಂಕ್ ಯು ಸರ್. ರಾಣಿ, 10 ಕೋಟಿ ಅರೇಂಜ್ ಮಾಡು. ಬಹಳ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ. ವ್ಯವಸ್ಥೆ ಮಾಡ್ಬೋದಲ್ಲ? ಹಣ ಅದು ಯಾಕೆ ಅನುಮಾನನ? ನೋಡು, ಹಣ ಅರೇಂಜ್ ಆದ ತಕ್ಷಣ ಅವ್ರ ಫೋನ್ ಕಾಲಕ್ಕೆ ಕಾಯೋಣ. ಅವ್ರ ಫೋನ್ ಬಂದ ತಕ್ಷಣ ಸಮಯ ಜಾಗ ನಿಗದಿ ಮಾಡಿ ಪೊಲೀಸ್ನವ್ರು ಹೇಳ್ದಾಗೆ ಅವ್ರ ಮುಖದ ಮೇಲೆ ಹಣ ಬಿಸಾಕಿ ಅಮೃತನ ಕರ್ಕೊಂಡ್ಬರೋಣ. ಎಡವಟ್ಟಾಗೋಯ್ತು ಸಾವಿತ್ರಿ. ಏನಾಯ್ತಣ್ಣ? ಅಣ್ಣ ಕೂಡ ಕಿಡ್ನಾಪರ್ಗೆ ದುಡ್ಡು ಕೊಡಕ್ಕೆ ಒಪ್ಕೊಂಡ್ಬಿಟ್ರು. ಹೌದಾ? ಈಗ ಎಲ್ಲ ವಿಷಯ ಅಣ್ಣಂಗೆ ಹೇಳ್ಬೇಡ. ಅವರು ಈಗ ನಮ್ ದಾರಿಗೆ ಬಂದಿದ್ದಾರೆ, ಎಲ್ಲರೂ ಸೇರಿ ಮುಂದುವರಿಯೋಣ. ಬೇಡ ನಣಿಯಣ್ಣ, ಅಮೃತನ್ನ ಕಿಡ್ನಾಪ್ ಮಾಡಿರೋನ್ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು. ಅವನ್ ಸಿಕ್ಕಾಕೊಳ್ಳೋದ್ರ ಹಿಂದೆ ಸುಮಿ ಅಕ್ಕನ್ ಜೀವನ ನಿಂತಿದೆ. ಅಂದ್ರೆ ನಿಮಗೆ ವರ್ಷ ಮೇಲೆ ಅನುಮಾನ? ಸಾವಿತ್ರಿ